ಚಿತ್ರದುರ್ಗದಲ್ಲೂ ಕೂಡ ಸ್ಥಳ ಮಹಜರ್ ಮಾಡೋದಕ್ಕೆ ಪೊಲೀಸರು ತಡರಾತ್ರಿನೇ ತೆರಳಿದ್ರು. ಆದರೆ ಸ್ಥಳ ಮಹಜರ್ ತಡರಾತ್ರಿ ಆಗ್ಲಿಲ್ಲ. ಚಿತ್ರದುರ್ಗದಲ್ಲಿ ಕೊಲೆ ಆರೋಪಿಗಳ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ನಡೆಸೋದಕ್ಕೆ ಅಂತ ಈಗಾಗಲೇ ಬೆಂಗಳೂರು ಪೊಲೀಸರು ಹಾಗೂ ಅಕ್ಯೂಸ್ಗಳು ಹೋಗಿದ್ದಾರೆ. ಅನು ತಂದೆ ಅಂತ್ಯಕ್ರಿಯೆ ಬಳಿಕ ಸ್ಥಳ ಮಹಜರ್ಗೆ ಮುಂದಾಗಬೇಕಾಗಿತ್ತು ಪೊಲೀಸರು. ಚಿತ್ರದುರ್ಗದ 4 ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. A4 ರಘು, A6 ಜಗದೀಶ್, A7 ಅನು ಮತ್ತು A8 ರವಿ. ಅನು ಹೊರತುಪಡಿಸಿ ಉಳಿದ ಆರೋಪಿಗಳನ್ನ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಇದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ನೋಡಿ, ಪೊಲೀಸ್ ಕಸ್ಟಡಿನಲ್ಲಿ ಇರಬೇಕಾದ್ರೆ ಸರ್ಕಾರನೇ ಕಟ್ಟಡಗಳನ್ನ ಒದಗಿಸಿರುತ್ತೆ. ಆದ್ರೂ ಅದನ್ನ ಬಿಟ್ಟು ಖಾಸಗಿ ಹೋಟೆಲ್ನ ಆಯ್ಕೆ ಯಾಕೆ? ಇಲ್ಲೂ ರಾಜಾತಿಥ್ಯ ಏನಾದರೂ ಕೊಡೋದಕ್ಕೆ ಮುಂದಾಗ್ತದೆ ಅಥವಾ ಯಾಕೆ ಖಾಸಗಿ ಹೋಟೆಲ್ ಅನ್ನುವಂತಹ ಪ್ರಶ್ನೆ ಬೆಳಗಿನಿಂದ ಸಾರ್ವಜನಿಕರು ಕೇಳ್ತಾ ಇದ್ರು. ಬಟ್ ಎನಿವೇಸ್, ಇವತ್ತು ಅಲ್ಲೂ ಕೂಡ ಸ್ಪಾಟ್ ಮಹಜರ್ ಮಾಡ್ತಾರೆ. ಅಂದರೆ ಈ ಇಲ್ಲೀಗಲ್ ಡಿಟೈನ್ ಮಾಡೋಕ್ಕೂ ಮುಂಚೆ ಈ 4 ಜನ ಆರೋಪಿಗಳ ಪಾತ್ರ ಚಿತ್ರದುರ್ಗದಲ್ಲಿ ಏನಾಗಿತ್ತು, ಯಾರು ಪಿಕಪ್ ಪಾಯಿಂಟು, ಯಾರ್ಯಾರ ಡೈರೆಕ್ಷನ್ಸ್ ಎಲ್ಲೆಲ್ಲಿತ್ತು, ಅದೆಲ್ಲವನ್ನ ಪೊಲೀಸರು ರೆಕಾರ್ಡ್ ಮಾಡ್ಕೊಳ್ಳೋದ್ರ ಸಲುವಾಗಿ ಈ 4 ಜನರನ್ನು ಕರ್ಕೊಂಡು ಬಂದಿದ್ದಾರೆ. ತುಂಬ ಅನುಮಾನಾಸ್ಪದವಾಗಿದೆ. ಇವರ ಪ್ಲಾನ್ ಇದ್ದಿದ್ದು ಈ ಕಿಡ್ನಾಪ್ಗೆ ಬಳಸಿದ್ದ ಕಾರು, ಇಟಿಯೋಸ್ ಕಾರು ಮತ್ತು ಆ ರೇಣುಕಾಸ್ವಾಮಿ ಮೈ ಮೇಲಿದ್ದ ಚಿನ್ನವನ್ನು ಇವರು ಮನೇಲಿಟ್ಕೊಂಡಿದ್ರಂತೆ. ಅದನ್ನೆಲ್ಲ ರಿಕವರಿ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡ್ಕೊಂಡಿದ್ರು ಪೊಲೀಸರು. ಆದರೆ ಅವರ ಮನೆ ಲಾಕ್ ಆಗಿತ್ತಂತೆ. ಮೇದೆಹಳ್ಳಿಯಲ್ಲಿರ್ತಕ್ಕಂಥ ರಘು ಅವರ ಮನೆ ಲಾಕ್ ಆಗಿದ್ದ ಹಿನ್ನೆಲೆಯಲ್ಲಿ ರಿಕವರಿ ವಿಫಲವಾಗಿದೆ. 5 ಲಕ್ಷ ಹಣನೂ ಆತ ಮನೇಲೇ ಇಟ್ಟಿದ್ದ ಅಂತ ಮಾಹಿತಿ ಇದೆ. ಸೊ ಇವೆಲ್ಲ ಫೇಲ್ಯೂರ್ ಆಗಿದೆ. A6 ಜಗ್ಗನಿಗೆ ಸೇರಿದ ಆಟೋ, A8 ರವಿಗೆ ಸೇರಿದ ಇಟಿಯೋಸ್ ಕಾರ್ ವಶಕ್ಕೆ ಪಡೆಯೋದಕ್ಕೆ ಪ್ಲ್ಯಾನು. ಆದರೆ ಮಧ್ಯರಾತ್ರಿ 3 ಗಂಟೆ ಆದರೂ ಸ್ಥಳ ಮಹಜರ್ ಮಾಡಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ದಿಕ್ಕು ತಪ್ಪು ಬಿಟ್ಟರ ಬೆಂಗಳೂರು ಪೊಲೀಸರು. ಲೋಕಲ್ ಪೊಲೀಸರ ಗಮನಕ್ಕೂ ಈ ವಿಚಾರ ತಂದಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಂಡ. ಸಿದ್ದರಾಜು, ಅಂತ್ಯ ಸಂಸ್ಕಾರಕ್ಕೆ ಅನುವನ್ನು ಕರ್ಕೊಂಡು ಬಂದಂತಹವರು ಜೊತೆಗೆ ಇತರೆ ಆರೋಪಿಗಳನ್ನು ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಇರಿಸಿದ್ದಾರೆ. ಸ್ಥಳ ಮಹಜರ್ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ನಿನ್ನೆ ಮಧ್ಯರಾತ್ರಿ ಆದರೂ ಆಗಿಲ್ಲ. ಯಾಕೆ? ಏನೋ ಸ್ವಲ್ಪ ಅನುಮಾನಾಸ್ಪದವಾಗಿದೆ ಪೊಲೀಸರ ನಡೆ. ಖಂಡಿತವಾಗೂ ಅರವಿಂದ್, ಏನು ನಿನ್ನೆ ತಡರಾತ್ರಿ ದರ್ಶನ್ ಗ್ಯಾಂಗ್ನಿಂದ ಹತ್ಯೆ ಆಗಿರುವಂಥ ರೇಣುಕಾಸ್ವಾಮಿ ಪ್ರಕರಣದಲ್ಲಿ A7 ಆರೋಪಿಯಾಗಿರುವಂಥ ಅನು ಅವರನ್ನು ಏನು ಅವರ ತಂದೆ ಮಗ ಅರೆಸ್ಟ್ ಆದ ಎಂಬ ಹಿನ್ನೆಲೆಯಲ್ಲಿ ಮನನೊಂದು ಹೃದಯಾಘಾತದಿಂದ ಸಾವಿಗೀಡಾಗಿದ್ದರು. ಈ ಹಿನ್ನೆಲೆಯಲ್ಲಿ ಅವರೊಂದು ಅಂತ್ಯ ಸಂಸ್ಕಾರಕ್ಕೆ ಅನುವನ್ನು ಕರ್ಕೊಂಡ್ಬಂದಿದ್ರು. ಬಳಿಕ ಒಂದು 12:30 ಬಳಿಕ ಒಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ಅನು ಭಾಗಿಯಾದ. ಅಲ್ಲಿಂದ ನೇರವಾಗಿ ಏನು ಚಿತ್ರದುರ್ಗ ನಗರದಲ್ಲಿರುವಂಥ ಒಂದು ಬೃಹತ್ ಹೋಟ್ಲು, ಖಾಸಗಿ ಬೃಹತ್ ಹೋಟ್ಲಾಗಿರುವಂಥ ಬಿಗ್ ಬಾಸ್ ಹೋಟೆಲ್ಗೆ ಈ ಒಂದು ಬೆಂಗಳೂರಿನ ಕಾಮಾಕ್ಷಿ ಠಾಣೆ ಪೊಲೀಸರು 4 ಆರೋಪಿಗಳನ್ನು ಕರೆತಂದಿರುವಂಥದ್ದು. ಏನು A4 ಆರೋಪಿ, A6 ಮತ್ತು A7 ಹಾಗೂ A8 ಆರೋಪಿ 4 ಜನರನ್ನು ಜಗ್ಗ, ಅನು ಹಾಗೂ ರಘು ಮತ್ತು ರವಿ ಸೇರಿದಂತೆ 4ರನ್ನು ಕೂಡ ಈ ಒಂದು ಖಾಸಗಿ ಹೋಟೆಲ್ಗೆ ತಂದು ಇಟ್ಟಿರುವಂಥದ್ದು. ಏನು ತಡರಾತ್ರಿ ಚಿತ್ರದುರ್ಗ ತಾಲೂಕಿನ ಮೆದೇಹಳ್ಳಿಯಲ್ಲಿರುವಂಥ ರಘು ಅವರ ನಿವಾಸದಲ್ಲಿ ಏನು ರೇಣುಕಾಸ್ವಾಮಿಯನ್ನು ಹತ್ಯೆ ಬೆಂಗಳೂರಿನಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಘು ಆ ರೇಣುಕಾಸ್ವಾಮಿಯ ಕೊರಳಲ್ಲಿದ್ದಂಥ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಂದು ಕೊರಳು ಚೈನು ಹಾಗೂ ದರ್ಶನ್ ನೀಡಿದ್ದಾರೆ ಎನ್ನಲಾಗುವಂಥ 5 ಲಕ್ಷ ರೂಪಾಯಿಗಳನ್ನು ತನ್ನ ಪತ್ನಿಯ ಕೈಗೆ ನೀಡಿದ್ದಾರೆ ಎಂಬ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಹೀಗಾಗಿ ಆ ಸ್ಥಳಕ್ಕೆ ತೆರಳಿ ಸ್ಥಳದಲ್ಲಿ ಒಂದು ಸ್ಥಳ ಮಹಜರನ್ನು ನಡೆಸಿ ಪತ್ನಿಯ ಬಳಿ ಇರುವಂಥ ಹಣ ಹಾಗೂ ಒಂದು ಬಂಗಾರದ ಒಡವೆಯನ್ನು ರಿಕವರಿ ಮಾಡಿಕೊಳ್ಳುವಂಥ ಒಂದು ಸಿದ್ಧತೆಯನ್ನು ಪೊಲೀಸರು ನಡೆಸಿದ್ರು. ಆದರೆ ರಾತ್ರಿ ಯಾವುದೇ ಕಾರಣಕ್ಕೂ ಸ್ಥಳಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಆ ಒಂದು ರಘು ಅವರ ನಿವಾಸ ಬೀಗ ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಆರೋಪಿಗಳೇ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ರು. ಯಾಕೆಂದರೆ ಆರೋಪಿಯ ಮನೆಗೆ ಸ್ಥಳ ಮಹಜರ್ಗೆ ತಳ್ಳುವಂಥ ಪೊಲೀಸರು ಆ ಸ್ಥಳದಲ್ಲಿ ಅವರ ಪತ್ನಿ ಇದ್ದಾರೋ ಇಲ್ಲವೆಂಬ ಖಚಿತ ಮಾಹಿತಿಯನ್ನು ಪಡೆದೇ ಎಡವಟ್ಟು ಮಾಡಿಕೊಂಡ್ರೆ ಎಂಬ ಅನುಮಾನ ಮೂಡಿರುವಂಥದ್ದು. ಬಳಿಕ ಚಿತ್ರದುರ್ಗ ನಗರದ ರೈಲ್ವೆ ಸ್ಟೇಷನ್ನಲ್ಲಿರುವಂಥ ಏನು ಜಗ್ಗ ಅವರ ಮನೆಗೂ ಕೂಡ ರಿಕವರಿಗಾಗಿ ತೆರಳಬೇಕಿತ್ತು. ಯಾಕೆಂದರೆ ರೇಣುಕಾಸ್ವಾಮಿಯನ್ನು ಜೂನ್ 8ರಂದು ಆಟೋದಲ್ಲಿ ಈ ಒಂದು ಜಗ್ಗ, ರಘು ಹಾಗೂ ರವಿ ಸೇರಿಕೊಂಡು ಆಟೋದಲ್ಲಿ ಅನು ಸೇರಿಕೊಂಡು ಆಟೋದಲ್ಲಿ ಕೂರಿಸ್ಕೊಂಡು ಬರ್ತಾರೆ. ಆ ಆಟೋವನ್ನು ಕೂಡ ರಿಕವರಿ ಮಾಡ್ಕೋಬೇಕಿತ್ತು. ಆದರೆ ಯಾವೊಂದು ಕಾರ್ಯವನ್ನು ಕೂಡ ಬೆಂಗಳೂರು ಠಾಣೆ ಪೊಲೀಸರು ಈವರೆಗೆ ಮಾಡಿಲ್ಲ. ಆದರೆ ಏನು ಖಾಸಗಿ ಬೃಹತ್ ಹೋಟ್ಲಲ್ಲಿ ಬಂದು ಬೀಡು ಬಿಟ್ಟಿರುವಂಥದ್ದು, ವಾಸ್ತವ್ಯ ಹೂಡಿರುವಂಥದ್ದು ಯಾವುದೇ ಆರೋಪಿಯಾಗಲಿ ಅಥವಾ ಪೊಲೀಸರಾಗಲಿ ಹೊರಗೆ ಸುಳಿದಿಲ್ಲ. ಹೀಗಾಗಿ ಪೊಲೀಸರ ನಡೆಯ ಬಗ್ಗೆ ಏನು ಸಾರ್ವಜನಿಕ ವಲಯದಲ್ಲಿ ಭಾರಿ ಆತಂಕ ಮನೆ ಮಾಡಿರುವಂಥದ್ದು. ಹಾಗೆಯೇ ಏನು ಈ ಒಂದು ಪ್ರಕರಣದಲ್ಲಿ ಆರೋಪಿ 8 ಆಗಿರುವಂಥ ರವಿ ಅವರ ಮನೆಗೂ ಕೂಡ ರಿಕವರಿಗಾಗಿ ಪೊಲೀಸರು ತೆರಳಬೇಕಿತ್ತು. ಅಲ್ಲೂ ಕೂಡ ಸ್ಥಳ ಮಹಜರು ನಡೆಸಬೇಕಿತ್ತು.
ಅಲ್ಲಿ ಏನು ಈ ಒಂದು ಕಿಡ್ನಾಪ್ಗೆ ಬಳಸಿದಂತ ETS ಕಾರ್ KA11 Okay. B7939 ನಂಬರ್ನ ರವಿ ಮಾಲೀಕತ್ವದ ಕಾರನ್ನು ಕೂಡ ವಶಪಡಿಸ್ಕೋಬೇಕಿತ್ತು. ಆದ್ರೆ ಯಾವುದೇ ರೀತಿ ಸ್ಥಳ ಮಹಜರನ್ನು ನಡೆಸದೆ ಪೊಲೀಸರು ಹೋಟೆಲ್ನಲ್ಲಿ ತಂಗಿರೋದು ಭಾರಿ ಅನುಮಾನಕ್ಕೆ ದಾರಿಯಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸಿದ್ದರಾಜು. ತಮ್ಮ ಎಲ್ಲ ಮಾಹಿತಿಗೆ ಅನುಮಾನಾಸ್ಪದ ಅಂತಲ್ಲ, ಪೊಲೀಸರಿಗೆ ಅವ್ರದ್ದೇ ಆದ ರೀತಿಯಲ್ಲಿ ವಿಚಾರಣೆ, ತನಿಖೆ, ಮಹಜರ್ ನಡೆಸ್ತಕ್ಕಂಥ ರೀತಿ ನೀತಿಗಳಿರುತ್ತೆ. ಏನೋ ಸ್ವಲ್ಪ ಡಿಲೇ ಆಗಿರ್ಬೋದು, ಅದು ಯಾಕೆ ಅಂತಕ್ಕಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಇವತ್ತು ಬಹುತೇಕ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಮಾಡಿ ಮುಗಿಸ್ತಾರೆ ಅಂತ ಅನಿಸುತ್ತೆ.